ವಂಶಕುಲಸುದೀಪ ಮಹಾದೇವ ಪ್ರಸಾದಿತ ಶಿವಧನು ರಕ್ಷಿತ ಸುರಮುನಿ ಸುಗುಣ ಗಣ ಸುಸಂಸೇವಿತ ಕ್ಷೀರಧ್ವಜ ಜನಕ ಭೂಪಾಲ ಪರಾಕ್ ಬಹುಪರ. ಪ್ರಭು, ವಿಂಧ್ಯಾದಾಚಿಯ ಕಿಷ್ಕಿಂಧೆಯ ದಕ್ಷಿಣ ದೇಶದ ಸುಂದರಿಯೊಬ್ಬಳು ನೃತ್ಯದಲ್ಲಿ ಮಹಾಪ್ರವೀಣೆಯಂತೆ. ಈಗಾಗಲೇ ತನ್ನ ನೃತ್ಯ ಪ್ರದರ್ಶನವನ್ನು ದಕ್ಷಿಣದಲ್ಲಿ ಅನೇಕ ರಾಜ ಸನ್ಮಾನಗಳನ್ನು ಪಡೆದು ಈಗ ಉತ್ತರದಲ್ಲಿ ಸಕಲ ಕಲಾ ಪೋಷಕರಾದ ತಮ್ಮ ಬಳಿ ತನ್ನ ನೃತ್ಯವನ್ನು ಪ್ರದರ್ಶಿಸಬೇಕೆಂದು ಅಪ್ಪಣೆಯನ್ನು ಬೇಡುತ್ತಿದ್ದಾಳೆ. ಭಲೆ, ದಕ್ಷಿಣ ದೇಶದವರ ನೃತ್ಯ ಕಲೆ ಅತ್ಯಂತ ವಿಶಿಷ್ಟವಾಗಿರುತ್ತದೆ ಎಂದು ಕೇಳಿರುತ್ತೇವೆ. ಆಗಬಹುದು, ನೃತ್ಯ ಆರಂಭವಾಗಲಿ. प्रतापा जय जय मिथिलाधीश प्रतापा अगणित सुगुणा सुचरित महिमा सकल जनाश्रय मोहन रूपा जय जय जनक कुलोद्भव महिपा जय जय जनक कुलोद्भव महिपा ಭುವನದ ಭಾಗ್ಯವೇ ದೊರೆಯಾಗಿಹುದು ಸುರಪುರ ಕೀರ್ತಿಯೇ ಮರೆಯಾಗಿಹುದು ಭುವನದ ಭಾಗ್ಯವೇ ದೊರೆಯಾಗಿಹುದು ಸುರಪುರ ಕೀರ್ತಿಯೇ ಮರೆಯಾಗಿಹುದು ಅನುದಿನ ಸತಿಸುತ್ತ ಅಮಾತ್ಯರೇ, ಈ ನರ್ತಕಿಗೆ ಸೂಕ್ತ ಬಹುಮಾನವನ್ನು ಕಳುಹಿಸಿಕೊಡಿ. ಇನ್ನು ಯಾವ ರಾಜ್ಯ ಕಾರ್ಯವೂ ನಮ್ಮ ಹತ್ತಿರ ಬರುವುದು ಬೇಡ. ನಾವು ಏಕಾಂತದಲ್ಲಿ ಅಪ್ಪಣೆ. ಅಮಾತ್ಯರೇ, ನನ್ನಿಂದ ಏನಾದರೂ ಅಪರಾಧವಾಯಿತೆ? ಪ್ರಭುಗಳೇಕೆ ಕೋಪಿಸಿಕೊಂಡು ಹೋದರು? ಛೇ, ಅಪರಾಧವೇನಿಲ್ಲ. ಅವರ ಈ ಬೇಸರಕ್ಕೆ ಬೇರೆಯಾದ ಸಂಗತಿಯೇ ಇದೆ. ನೀನು ಅದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಪ್ರಭುಗಳು ನಿನಗೆ ಬಹುಮಾನ ಕೊಡಲು ಹೇಳಿದ್ದಾರಲ್ಲ. ನಿಮ್ಮ ಪ್ರಭುಗಳು ಬಹಳ ಉದಾರಿಗಳು. ನಾನು ಧನ್ಯಳಾದೆ.
ಪ್ರಭು, ತಾವು ರಾಜ್ಯ ಕಾರ್ಯವನ್ನು ತೊರೆದು ಗಾನ ನಾಟ್ಯ ವಿಲಾಸವನ್ನು ಬಿಟ್ಟು ಹೀಗೆ ಏಕಾಂತದಲ್ಲಿ ಚಿಂತಿಸುವುದರ ಬದಲು ಇನ್ನೊಂದು ವಿವಾಹವಾಗಿ ಆ ಸತಿಯ ಪುಣ್ಯದಿಂದಲಾದರೂ ಸಂತಾನವನ್ನು ಬಯಸುವುದು ಒಳ್ಳೆಯದಲ್ಲವೇ? ಈ ರಾಜ್ಯದ ಉತ್ತಮ ಉತ್ತರಾಧಿಕಾರಿಯನ್ನು ಆ ಸತಿಯ ಪುಣ್ಯದಿಂದಲಾದರೂ ನೀವು ಪಡೆದುಕೊಂಡರೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನಿಲ್ಲ. ನನಗೆ ಖಂಡಿತವಾಗಿಯೂ ಅದರಿಂದ ತುಂಬಾ ಆನಂದವಾಗುತ್ತದೆ ಪ್ರಭು. ಇಲ್ಲ ಸುಮೇಧ, ಇಲ್ಲ ಇಲ್ಲ. ನಿನ್ನಿಂದ ಪಡೆಯಲಾಗದ ಸಂತಾನವನ್ನು ನಾನು ಯಾವ ವಿವಾಹದಿಂದಲೂ ಯಾವ ಸತಿಯಿಂದಲೂ ಪಡೆಯಲು ಸಾಧ್ಯ. ನಮ್ಮ ದಾಂಪತ್ಯದಿಂದ ಇಲ್ಲಿಯವರೆಗೂ ನಮಗೆ ಸಂತಾನ ಪ್ರಾಪ್ತಿಯಾಗದೇ ಇರುವುದಕ್ಕೆ ನಮ್ಮಿಂದ ಯಾವ ಲೋಪವೂ ಕಾಣುತ್ತೆ. ಇದಕ್ಕೆಲ್ಲ ಪೂರ್ವಾರ್ಜಿತ ಕರ್ಮವೇ ಕಾರಣ. ಅದೇ ಇದನ್ನೆಲ್ಲ ತಡೆ ಹಿಡಿದು ಇದರ ನಿವಾರಣೆಗಾಗಿ ನಮಗೆ ಸಂತಾನ ಪ್ರಾಪ್ತಿಯಾಗಲು ಯಾವುದೋ ವಿಶೇಷವಾದ ದೈವಾನುಗ್ರಹವಾಗಿದೆ. ಸರಿಯಾಗಿ ಹೇಳಿದೆ ಮಹಾರಾಜ, ಸರಿಯಾಗಿಯೇ ಹೇಳಿದೆ. ಗುರುಗಳಾದ ಶತಾನಂದರಿಗೆ ಪ್ರಣಾಮಗಳು. ಅಭೀಷ್ಟ ಸಿದ್ಧಿರಸ್ತು. ಮಹಾರಾಜ, ಅಮಾತ್ಯರಿಂದ ವಿಷಯ ತಿಳಿಯಿತು. ನೃತ್ಯ ವೀಕ್ಷಣೆಯ ಸಂದರ್ಭದಲ್ಲಿ ಬೇಸರಗೊಂಡು ಏಕಾಂತ ಗೃಹದಲ್ಲಿ ಬಂದು ಚಿಂತೆ ಮಾಡುತ್ತಿದ್ದೀರಾ ಎಂದು. ಅದಕ್ಕೆ ಸಾಂತ್ವನ ಹೇಳಲು ಬಂದೆ. ಗುರುವರಿಯ, ನನ್ನ ಸಮಸ್ಯೆಗೆ ಬಹಳ ದಿನಗಳಿಂದ ಪರಿಹಾರವನ್ನು ಹುಡುಕುತ್ತಿದ್ದೇನೆ. ಆದರೆ ಅಷ್ಟೊಂದು ನಿರಾಶನಾಗಬೇಡ ಮಹಾರಾಜ. ಎಲ್ಲ ಚಿಂತೆಗೂ ಒಂದು ಪರಿಹಾರವಿದ್ದೇ ಇರುತ್ತದೆ. ಗುರುವರಿಯ, ಅದಾವ ಪರಿಹಾರವೆಂದು ತಿಳಿಯದೆ ಪರಿತಪಿಸುತ್ತಿದ್ದೇನೆ. ಹಣ್ಣಿಲ್ಲದ ಮರದಂತೆ, ತಾವರೆ ಇಲ್ಲದ ಕೊಳದಂತೆ, ಚಂದ್ರನಿಲ್ಲದ ರಾತ್ರಿಯಂತೆ, ಪಕ್ಷಿಗಳಿಲ್ಲದ ವನದಂತೆ ನನಗೆ ಸಕಲ ಸಂಪತ್ ಸೌಭಾಗ್ಯಗಳಿದ್ದರೂ ಅವೆಲ್ಲ ನಿರರ್ಥಕವೆಂಬಂತೆ ಸಂತಾನವಿಲ್ಲದ ಚಿಂತೆ ನನ್ನನ್ನು ಬಾಧಿಸುತ್ತಿದೆ ಗುರುದೇವ. ಮಹಾರಾಜ, ಸಮಸ್ಯೆಯ ಪರಿಹಾರ ಎಂದಿಗೂ ಇರುತ್ತದೆ. ಆದರೆ ಅದಕ್ಕೆ ಸರಿಯಾದ ಸಂದರ್ಭದ ಅವಶ್ಯಕತೆ ಇತ್ತು. ಈಗ ಬಂದಿದೆ. ನಿಮ್ಮ ಹಾಗೆ ರಘುವಂಶದ ಅರಸು ಅಯೋಧ್ಯೆ ದಶರಥ ಮಹಾರಾಜರು 3 ಪತ್ನಿಯರನ್ನು ಹೊಂದಿದ್ದರು. ಮಕ್ಕಳಿಲ್ಲದೆ ಪರಿತಪಿಸುತ್ತಿದ್ದರು. ಆದರೆ ಇಂದು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 4 ಪುತ್ರ ರತ್ನರನ್ನು ಪಡೆದು ಮಹದಾನಂದವನ್ನು ಅನುಭವಿಸುತ್ತಿದ್ದಾರೆ. ಗುರುದೇವ, ದಶರಥ ಮಹಾರಾಜರ ಪಾಲಿಗೆ ಆ ಮಹಾಭಾಗ್ಯ ಸಾಧ್ಯವಾಗಿದ್ದಾದರೂ ಹೇಗೆ ಎಂದು ಹೇಳುವ ಕೃಪೆ ಮಾಡಿದ ಗುರುದೇವ. ನಾವಿಲ್ಲಿ ಬರುವಾಗ ನೀವೇ ಹೇಳುತ್ತಿದ್ದೀರಲ್ಲ ದೈವಾನುಗ್ರಹ ಎನ್ನುವ ಮಾತು. ಹಾಗೆ ಪುತ್ರ ಕಾಮೇಷ್ಟಿ ಯಜ್ಞ ದಶರಥ ಮಹಾರಾಜನಿಗೆ ಸಂತಾನವನ್ನು ನೀಡಿತು. ಯಜ್ಞ ಯಾಗಾದಿಗಳ ಮೂಲಕ ತಾವೂ ದೈವಾನುಗ್ರಹವನ್ನು ಹೊಂದಿದ್ದೇ. ಆದರೆ ಮಕ್ಕಳನ್ನು ಪಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಮಹಾರಾಜ. ಗುರುವರಿಯ, ಇಂದಿಗೆ ನಮ್ಮ ಕರ್ಮ ಕಳೆದು ತಮ್ಮ ಹಿತವಚನವನ್ನು ಕೇಳುವಂತಹ ಭಾಗ್ಯ ನಮ್ಮದಾಯಿತು. ತಮ್ಮ ಸಲಹೆಯಂತೆ ಸಂತಾನಾಪೇಕ್ಷಿಯಾದ ನಾನು ಕೂಡಲೇ ಯಾಗ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಆಶೀರ್ವದಿಸಿ. ಶುಭಶ್ಯ ಶೀಘ್ರಂ. ಸಂತಾನ ಭಾಗ್ಯ ಸಿದ್ಧಿರಂ.
ಮಹಾಪ್ರಭು, ಸಂತಾನಾಪೇಕ್ಷೆಯಿಂದ ತಾವುಗಳು ಮಾಡಬೇಕೆಂದಿರುವ ಯಾಗಕ್ಕೆ ಈ ಸ್ಥಳ ಸೂಕ್ತವಾಗಿದ್ದು ಫಲವತ್ತಾದ ಪ್ರದೇಶವಾಗಿದೆ. ಈ ಸ್ಥಳದಲ್ಲಿ ಯಾವುದೇ ವಿಧವಾದ ಅಸ್ಥಿಯಾಗಲಿ ಪ್ರಾಣಿ ಅವಶೇಷವಾಗಲಿ ಹುದುಗಿಲ್ಲ. ಈ ಸ್ಥಳ ದೋಷಪೂರಿತವಾಗಿಲ್ಲ ಎಂದು ದೃಢಪಡಿಸಿಕೊಳ್ಳಲು ಈ ನೇಗಿಲಿನಿಂದ ಈ ಭೂಮಿಯನ್ನು ಉತ್ತಿ ಶೋಧಿಸಬೇಕಾಗಿದೆ. ಶಾಸ್ತ್ರಾರೀತ್ಯ ಪ್ರಭುಗಳಾದ ತಾವೇ ಈ ನೇಗಿಲಿನಿಂದ ಕೊಂಚ ದೂರ ನೆಲವನ್ನು ಉತ್ತಿ ಶೋಧನೆ ಕಾರ್ಯಕ್ಕೆ ಚಾಲನೆ ನೀಡಬೇಕು. ಬನ್ನಿ. ಅಗತ್ಯವಾಗಿ ಪೂಜ್ಯ. ಎತ್ತುಗಳಿಗೆ ಹೊಡೆಯುತ್ತೆ. ಈ ನೇಗಿಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಿರುವಂತೆ. ಮೊದಲು ಇದನ್ನು ಪರೀಕ್ಷಿಸಿ. ಆಯಿತು. ಸ್ವರ್ಣಪೆಟ್ಟಿಗೆ ಇದೆ, ಅದೇ ನೇಗಿಲನ್ನು ತಡೆದಿದೆ. ಸರಿ, ಆ ಸ್ವರ್ಣ ಪೆಟ್ಟಿಗೆಯಲ್ಲಿ ಏನಿದೆಯೋ ನೋಡಿ. ತೆಗೆದು. ಪ್ರಭು, ಸ್ವರ್ಣಪೆಟ್ಟಿಗೆಯನ್ನು ತೆಗೆಯಲು ಸಾಧ್ಯವಾಗುತ್ತಿಲ್ಲ ಪ್ರಭು. ಮಹಾರಾಜ, ಈ ಭೂಮಿ ತಾಯಿ ಧರಣಿ ದೇವಿ ತನ್ನೊಳಗೆ ರಕ್ಷಿಸಿ ಇರಿಸಿಕೊಂಡಿರುವ ಈ ಪೆಟ್ಟಿಗೆ ನಿಮಗೆ ಅನುಗ್ರಹಿಸಿರುವುದು. ಕಾರಣ ಈ ಸ್ವರ್ಣ ಪೆಟ್ಟಿಗೆಯನ್ನು ತಾವೇ ತೆಗೆಯಬೇಕು.
ಇದೆಂತಹ ಆಶ್ಚರ್ಯ, ಎಂತಹ ಆನಂದ! ಈ ನೆಲದಲ್ಲಿ, ಈ ಸ್ವರ್ಣ ಪೆಟ್ಟಿಗೆಯಲ್ಲಿ ಇಂತಹ ಅಪೂರ್ವವಾದ ಶಿಶು. ಆಹಾ! ಮಹಾಪ್ರಭು, ಎಂತಹ ಸುಂದರವಾದ ಹೆಣ್ಣು ಮಗು! ಈ ಮಗುವಿನ ಮುಖಕಾಂತಿ ನೋಡುತ್ತಿದ್ದರೆ ಆ ಮಹಾಲಕ್ಷ್ಮಿಯೇ ಈ ಮಗುವಿನ ರೂಪದಲ್ಲಿ ಅವತರಿಸಿರುವಂತಿದೆ ಅಲ್ಲವೇ? ನಿಜ ದೇವಿ, ಇಂತಹ ಸೌಂದರ್ಯ, ಇಂತಹ ಹಸನ್ಮುಖವಾದ ಶಿಶು ನಮಗೆ ಸಿಗಬೇಕಾದರೆ ಇದು ಸಾಮಾನ್ಯ ಶಿಶುವಲ್ಲ. ಗುರುವರ್ಯ, ನೀವೇನು ಹೇಳುವಿರಿ? ಅನುಮಾನವೇ ಇಲ್ಲ ಮಹಾರಾಜ. ನೀವು ಸಂತಾನಾಪೇಕ್ಷೆಯಿಂದ ಯಾಗ ಮಾಡಲು, ಭೂಶುದ್ಧಿ ನೋಡುವ ಸಲುವಾಗಿ ಉಳುಮೆ ಮಾಡುವಾಗಲೇ ಈ ಮಗು ಸಿಕ್ಕಿತು ಎಂದರೆ ಇದು ದೈವಾನುಗ್ರಹವೇ ಅಲ್ಲದೆ ಬೇರೆಯಲ್ಲ. ಈ ಶಿಶು ಆ ದೇವರು ನಿಮಗೆ ನೀಡಿದ ವರಪ್ರಸಾದವೇ ಹೊರತು ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಈ ಕೂಡಲೇ ಅರಮನೆಯಲ್ಲಿ ಕಂದನ ಜಾತಕರ್ಮ ಆರಂಭವಾಗಲಿ, ನಾಮಕರಣ ನಡೆಯಲಿ. ಹೌದು ಮಹಾಪ್ರಭು, ಗುರುವರ್ಯರು ಹೇಳಿದಂತೆ ಈ ಮಗುವಿನ ತೊಟ್ಟಿಲಿನ ಶಾಸ್ತ್ರವನ್ನು ಆದಷ್ಟು ಬೇಗ ಮುಗಿಸಿ ಇದಕ್ಕೊಂದು ಹೆಸರಿಟ್ಟು ಕರೆದು ಮುದ್ದಾಡುವ ಆಸೆ ಆಗುತ್ತಿದೆ. ಆಗಲಿ ದೇವಿ, ನಿನ್ನಿಚ್ಛೆ ಇದ್ದಂತೆ ಆಗಲಿ. ಅಮಾತ್ಯರೇ, ಪ್ರಭು, ದೈವತಾ ಅನುಗ್ರಹದಿಂದ ನಮಗೆ ಈ ಶಿಶು ದೊರಕಿರುವುದರಿಂದ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯಾಗಲಿ, ದಾನ ಧರ್ಮಾದಿಗಳು ಯಥೇಚ್ಛವಾಗಿ ನಡೆಯಲಿ. ನಮ್ಮ ರಾಜಧಾನಿಯು ಹಸಿರು ತೋರಣಗಳಿಂದ ಸಿಂಗಾರಗಳು. ಈ ಮಗುವಿನ ನಾಮಕರಣ ಉತ್ಸವಕ್ಕೆ ನಮ್ಮ ಅರಮನೆಯಲ್ಲಿ ಗಾನ, ನೃತ್ಯ, ಹೋಮ ಹವನಗಳು ವಿಜೃಂಭಣೆಯಿಂದ ನೆರವೇರಲಿ. ಸೀತಾ, ಜಾನಕಿ, ಮೈಥಿಲಿ, ವೈದೇಹಿ ಎಲ್ಲವೂ ಸೊಗಸಾಗಿದೆ. ನಮ್ಮ ವಂಶದ ಕೀರ್ತಿ ಅಜರಾಮರವಾಗುವುದರಲ್ಲಿ ಯಾವ ಸಂದೇಹವೂ ನನಗಿಲ್ಲ. ಸಾವಧಾನ ಮಹಾರಾಜ, ಸಾವಧಾನ ಮಹಾರಾಜ. ನಾರಾಯಣ 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 ನಾರಾಯಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.